ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ 143 ಪ್ರಶ್ನೆಗಳನ್ನು ನೋಡಿದ್ವಿ. ಈಗ 144ನೇ ಪ್ರಶ್ನೆ. ಸರಿ ಉತ್ತರವನ್ನ ಗುರುತು ಹಾಕಿ ಅಂತ ಇದೆ. ಕೊಟ್ಟಿರುವಂತಹ ಚಿತ್ರದಲ್ಲಿನ ರೇಖಾ ಸಮಮಿತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 1 2 3 4 5 6 7 8 9 10 11 12 13 14 15 16. ಅಲ್ಲಿ ಕೇಳಿರುವಂತದ್ದೇನು ರೇಖಾ ಸಮಮಿತಿಗಳು ಅಂತ ಕೇಳಿರೋದ್ರಿಂದ ಎಷ್ಟಾಗುತ್ತೆ? ಅದು 8 ಆಗುತ್ತೆ. ಓಕೆ, ಇನ್ನು 145ನೇ ಪ್ರಶ್ನೆ. ಕೊಟ್ಟಿರುವಂತಹ ಚಿತ್ರದಲ್ಲಿನ ರೇಖಾ ಸಮಮಿತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 1 2 3 4. ಓಕೆ, 1 2 3 4. ಇನ್ನು ಪರಿಭ್ರಮಣ ಸಮಮಿತಿಯ ಕ್ರಮ ಯಾವುದು ಅಂತ ಕೇಳಿದರೆ ನೋಡಿ, ಪರಿಭ್ರಮಣ ಸಮಮಿತಿಯ ಕ್ರಮ ಅಂತ ಕೇಳಿದರೆ 1 2 3 4 5 6 ಎಷ್ಟಿದಾವೆ? 6. ಒಂದು ಸಮಬಾಹು ತ್ರಿಭುಜದ ಪ್ರತಿ ಒಳಕೋನದ ಅಳತೆ ಎಷ್ಟು ಅಂತ ಕೇಳಿದರೆ ನೋಡಿ, ಒಂದು ಸಮಬಾಹು ತ್ರಿಭುಜದ ಪ್ರತಿ ಒಳಕೋನದ ಅಳತೆ ಯಾವಾಗ್ಲೂ 60 ಡಿಗ್ರಿ ಆಗಿರುತ್ತೆ. ಕೆಳಗಿನ ಯಾವ ಆಕೃತಿಯ ನಿಯತ ಬಹುಭುಜಾಕೃತಿ ಆಗಿಲ್ಲ ಅಂತ ಕೇಳಿದರೆ ಓಕೆ, ಯಾವ್ದಾಗಿರಲ್ಲ? ಆಯತ ಆಗಿರೋದಿಲ್ಲ. ನಿಯತ ಬಹುಭುಜಾಕೃತಿಯಲ್ಲಿ ಬಾಹುಗಳ ಸಂಖ್ಯೆಯು ಅವುಗಳ ಸಮಮಿತಿ ರೇಖೆಗೆ ಸಮನಾಗಿರುತ್ತೆ. ಯಾವಾಗ್ಲೂ ಏನಾಗಿರುತ್ತೆ? ಸಮನಾಗಿರುತ್ತೆ. ನಿಯತ ಪಂಚಭುಜಾಕೃತಿಯಲ್ಲಿ ಇರುವಂತಹ ಸಮಮಿತಿಗಳ ರೇಖೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಎಷ್ಟು ಅಂತ ಹೇಳಿದ್ರೆ ಪಂಚ, ದಟ್ ಇಸ್ 5 ಆಗಿರುತ್ತೆ. ನಿಯತ ಅಷ್ಟಭುಜಾಕೃತಿಯಲ್ಲಿರುವಂತಹ ಸಮಮಿತಿ ರೇಖೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅಷ್ಟ ಅಂದ್ರೆ 8, ಸೊ 8. ಸಮಾಂತರ ಚತುರ್ಭುಜ ಹೊಂದಿರುವಂತಹ ರೇಖೀಯ ಸಮಮಿತಿಗಳ ಸಂಖ್ಯೆ ಯಾವಾಗ್ಲೂ 0 ಆಗಿರುತ್ತೆ. ಇನ್ನು 153ನೇ ಪ್ರಶ್ನೆ. ಆಕೃತಿಯು ಹೊಂದಿರುವಂತಹ ರೇಖೀಯ ಸಮಮಿತಿಗಳು ಅಂತ ಕೇಳಿದರೆ ಇದು ಯಾವುದೇ ರೇಖೀಯ ಸಮಮಿತಿಗಳನ್ನ ಒಳಗೊಂಡಿಲ್ಲ, ಅದು 0. 154ನೇ ಪ್ರಶ್ನೆ. ಯಾವ ಅಕ್ಷರವು ಕೇವಲ 2 ಪರಿಭ್ರಮಣ ಸಮಮಿತಿ ಕ್ರಮವನ್ನ ಹೊಂದಿದೆ? 2 ಸಮಮಿತಿಯ ಕ್ರಮ, ದಟ್ ಈಸ್ ಎಸ್. ವೃತ್ತ ಹೊಂದಿರುವಂತಹ ರೇಖೀಯ ಸಮಮಿತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ವೃತ್ತ ಅನೇಕ ರೇಖೀಯ ಸಮಮಿತಿಗಳ ಸಂಖ್ಯೆನ ಒಳಗೊಂಡಿದೆ. ವಜ್ರಾಕೃತಿ ಹೊಂದಿರುವಂತಹ ರೇಖೀಯ ಸಮಮಿತಿಗಳ ಸಂಖ್ಯೆ ಎಷ್ಟು? ದಟ್ ಈಸ್ 2. ಪರಿಭ್ರಮಣೆ ಅನ್ನುವಂಥದ್ದು ವಸ್ತುವನ್ನ ಸ್ಥಿರ ಬಿಂದುವಿನ ಸುತ್ತ ತಿರುಗಿಸಿದ್ರೆ ಆ ಸ್ಥಿರ ಬಿಂದುವು ಏನಾಗಿರುತ್ತೆ ನೋಡಿ, ಆ ಸ್ಥಿರ ಬಿಂದುವು ಪರಿಭ್ರಮಣೆಯ ಕೇಂದ್ರ ಆಗಿರುತ್ತೆ. ಓಕೆ, ಒಂದು ಪೂರ್ಣ ಸುತ್ತಿನಲ್ಲಿ ವಸ್ತುವೊಂದು ಎಷ್ಟು ಬಾರಿ ಮೊದಲಿದ್ದಂತೆಯೇ ಗೋಚರಿಸಿದರೆ ಅದನ್ನ ಏನಂತ ಕರಿತೀವಿ ಅಂತ ಹೇಳಿದರೆ ಅದನ್ನ ಪರಿಭ್ರಮಣಾ ಸಮಮಿತಿಯ ಕ್ರಮ ಅಂತ ಹೇಳಿ ಕರೀತಾರೆ. ಓಕೆ, ಅರ್ಧ ತಿರುಗುವಿಕೆಯು ಯಾವ ಒಂದು ಪರಿಭ್ರಮಣಾ ಕೋನಕ್ಕೆ ಸಮನಾಗಿರುತ್ತೆ? ಯಾವ ಒಂದು ಪರಿಭ್ರಮಣಾ ಕೋನಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ರೆ ಅದು 180 ಡಿಗ್ರಿಗೆ ಸಮನಾಗಿರುತ್ತೆ. ಓಕೆ, ಅರ್ಧ ತಿರುಗುವಿಕೆ ಅನ್ನುವಂಥದ್ದು 180 ಡಿಗ್ರಿ ಪರಿಭ್ರಮಣಾ ಕೋನಕ್ಕೆ ಸಮನಾಗಿರುತ್ತೆ. ಚೌಕದ ಪರಿಭ್ರಮಣಾ ಸಮಮಿತಿಯ ಕ್ರಮ ಎಷ್ಟು ಅಂತ ಕೇಳಿದರೆ ಚೌಕದ ಪರಿಭ್ರಮಣಾ ಸಮಮಿತಿಯ ಕ್ರಮ ಯಾವಾಗ್ಲೂ 4 ಆಗಿರುತ್ತೆ. ವರ್ಗ ಅನ್ನುವಂಥದ್ದು ಏನು ಅಂತ ಕೇಳಿದರೆ ನೋಡಿ, ವರ್ಗ ಅನ್ನುವಂಥದ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ 4 ಬಾಹುಗಳು ಉಳ್ಳಂತಹ ನಿಯತ ಬಹುಭುಜಾಕೃತಿ ಆಗಿರುತ್ತೆ. 4 ಬಾಹುಗಳು ಉಳ್ಳಂತಹ ನಿಯತ ಬಹುಭುಜಾಕೃತಿ ಆಗಿರುತ್ತೆ ಯಾವುದು? ವರ್ಗ. ಇನ್ನು 162ನೇ ಪ್ರಶ್ನೆ. ವೃತ್ತಕ್ಕಿರುವಂತಹ ಸಮಮಿತಿ ರೇಖೆಯನ್ನ ಹೆಸರಿಸಬಹುದಾದಂತಹ ಇನ್ನೊಂದು ರೀತಿ ಯಾವುದು ಅಂತ ಕೇಳಿದರೆ ದಟ್ ಈಸ್ ವ್ಯಾಸ. ಗಡಿಯಾರದ ಮುಳ್ಳುಗಳ ಚಲನೆಯ ಬಲ ಸುತ್ತುವಿಕೆಯನ್ನ ಹೀಗಂತ ಹೇಳ್ತಾರೆ. ಅಂದ್ರೆ ಬಲ ಸುತ್ತುವಿಕೆಯನ್ನ ಏನಂತ ಕರೀತಾರೆ? ಬಲ ಸುತ್ತುವಿಕೆಯನ್ನ ಪ್ರದಕ್ಷಿಣೆ ಅಂತ ಹೇಳಿ ಕರೀತಾರೆ, ಕ್ಲಾಕ್ ವೈಸ್ ಅಂತ ಹೇಳಿ. ನಿಯತ ಚತುರ್ಭುಜಾಕೃತಿಯಲ್ಲಿ ಪ್ರತಿ ಕೋನದ ಅಳತೆ ಏನಾಗಿರುತ್ತೆ? ನಿಯತ ಚತುರ್ಭುಜಾಕೃತಿಯಲ್ಲಿ ಪ್ರತಿ ಕೋನದ ಅಳತೆ ಕೂಡ 90 ಡಿಗ್ರಿ ಆಗಿರುತ್ತೆ. ಈ ಆಕೃತಿಯ ಪರಿಭ್ರಮಣಾ ಸಮಮಿತಿಯ ಕ್ರಮ ಅಂತ ಕೇಳಿದರೆ ಈ ಆಕೃತಿದು ಪರಿಭ್ರಮಣಾ ಸಮಮಿತಿಯ ಕ್ರಮ 4 ಇದ್ರದ್ದು. ಓಕೆ, ಇನ್ನು ಪರಿಭ್ರಮಣಾ ಸಮಮಿತಿಯ ಕ್ರಮ 1 ಆಗಿರುವಂತಹ ಚಿತ್ರ ಯಾವುದು ಅಂತ ಕೇಳಿದರೆ ಇದರಲ್ಲಿ ಪರಿಭ್ರಮಣಾ ಸಮಮಿತಿಯ ಕ್ರಮ 1 ಆಗಿರುವಂತಹ ಚಿತ್ರ ಯಾವುದು ಅಂತ ಹೇಳಿದ್ರೆ ನೋಡಿ, ಇದು ಮಾತ್ರ. ಯಾವುದು? ಇದು ಅಂದ್ರೆ ಆಪ್ಷನ್ 1. ಇಲ್ಲಿ ನೋಡಿ 1 2 ಇದು 2 ಆಗುತ್ತೆ, ಬಟ್ ಇದು ಏನು? ಇಲ್ಲಿಂದನೂ 1 ಇಲ್ಲಿಂದನೂ 1. ಓಕೆ, 1 ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಂಗೋಲಿಯನ್ನ ಗಮನಿಸಿ ಪ್ರಶ್ನೆ ಸಂಖ್ಯೆ 167ರಿಂದ 169ರವರೆಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಇದೆ. 167ನೇ ಪ್ರಶ್ನೆ ನೋಡಿ,
ಈ ರಂಗೋಲಿಗೆ ಎಳೆಯಬಹುದಾದಂತ ಸಮಮಿತಿ ರೇಖೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ನೋಡಿ ಇದಕ್ಕೆ ನಾವು ಎಳೆಯಬಹುದಾದಂತ ಸಮಮಿತಿ ರೇಖೆಗಳ ಸಂಖ್ಯೆ ಬಂದು 6. ಓಕೆ. ಇನ್ನು ಈ ರಂಗೋಲಿಯಲ್ಲಿ ಉಂಟಾಗಿರುವಂತಹ ನಿಯತ ಬಹುಭುಜಾಕೃತಿ ಎಷ್ಟು ಅಂತ ಕೇಳಿದರೆ ಷಡ್ಭುಜಾಕೃತಿ. ಓಕೆ. ರಂಗೋಲಿಯಲ್ಲಿ ಉಂಟಾಗಿರುವಂತಹ ನಿಯತ ಬಹುಭುಜಾಕೃತಿಯ ಪರಿಭ್ರಮಣೆಯ ಸಮಮಿತಿಯ ಕೋನ ಎಷ್ಟು ಅಂತ ಕೇಳಿದರೆ ಎಷ್ಟು? ದಟ್ ಈಸ್ 120 ಡಿಗ್ರಿ. ಓಕೆ. ಡಿಗ್ರಿ. ಸಮಸ್ಯೆಗಳನ್ನ ಬಿಡಿಸಿ ಅಂತ ಇದೆ ನೋಡಿ. ಕೊಟ್ಟಿರುವಂತಹ ಆಕೃತಿಗಳ ಚಿತ್ರ ಬಿಡಿಸಿ ಸಮಮಿತಿ ರೇಖೆಗಳ ಸಂಖ್ಯೆಯನ್ನ ಬರೆಯಿರಿ ಅಂತ ಇದೆ. ಸಮಮಿತಿ ರೇಖೆಗಳ ಸಂಖ್ಯೆ ಓಕೆ ಯಾವುದು? ಸಮಬಾಹು ತ್ರಿಭುಜದ್ದು 3, ಸಮಬಾಹು ತ್ರಿಭುಜದ್ದು 3, ನಿಯತ ಷಡ್ಭುಜಾಕೃತಿಯದ್ದು 6. ಇನ್ನು ಕೊಟ್ಟಿರುವಂತಹ ಆಕೃತಿಗಳ ಸಮಮಿತಿ ಕ್ರಮ ಮತ್ತು ಪರಿಭ್ರಮಣಾ ಕೋನವನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಇದು ಸಮಮಿತಿ ಕ್ರಮ ಇದ್ರದ್ದು 2. ಓಕೆ. ಸಮಮಿತಿ ಕ್ರಮ ಇದ್ರದ್ದು 2, ಅದೇ ಪರಿಭ್ರಮಣಾ ಕೋನ ಬಂದು 180 ಡಿಗ್ರಿ. ಓಕೆ. ಇನ್ನು ಎರಡನೇ ಚಿತ್ರದ್ದು ನೋಡಿದಾಗ ಇದ್ರದ್ದು ಸಮಮಿತಿ ಕ್ರಮ 2 ಆಗಿರುತ್ತೆ. ಓಕೆ. ಇನ್ನು ಪರಿಭ್ರಮಣಾ ಕೋನ ಇದ್ರದ್ದು 120 ಡಿಗ್ರಿ ಆಗಿರುತ್ತೆ. ಓಕೆ. ಇನ್ನು 172ನೇ ಪ್ರಶ್ನೆ ಪೂರ್ಣಗೊಳಿಸಿ. ಚೌಕ ಇದರಲ್ಲಿ ಪರಿಭ್ರಮಣಾ ಕೇಂದ್ರ ನೋಡಿ, ಕರ್ಣಗಳು ಛೇದಿಸುವ ಬಿಂದು ಅದು ಪರಿಭ್ರಮಣಾ ಕೇಂದ್ರ ಆಗಿರುತ್ತೆ. ಪರಿಭ್ರಮಣೆಯ ಕ್ರಮ ಇಲ್ಲಿ ಏನಾಗಿರುತ್ತೆ? 4 ಆಗಿರುತ್ತೆ. ಕೋನ ಬಂದು 90 ಡಿಗ್ರಿ ಆಗಿರುತ್ತೆ. ವೃತ್ತ ಪರಿಭ್ರಮಣಾ ಕೇಂದ್ರನೇ ಆಗಿರುತ್ತೆ ಇದರಲ್ಲಿ. ಓಕೆ. ಇದು ಪರಿಭ್ರಮಣೆಯ ಕ್ರಮ 1, ಪರಿಭ್ರಮಣಾ ಕೋನ 360 ಡಿಗ್ರಿ ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಓಕೆ. ಅದರ ನಂತರ ನಿಯತ ಷಡ್ಭುಜಾಕೃತಿ ಇದರಲ್ಲಿ ನೋಡಿ ಪರಿಭ್ರಮಣಾ ಕೇಂದ್ರ ಕರ್ಣಗಳು ಛೇದಿಸುವ ಬಿಂದು ಆಗಿರುತ್ತೆ. ಹೇಳ್ತೀನಿ, ಅದನ್ನ ಬರ್ಕೊಳ್ಳಿ. ಓಕೆ. ಇನ್ನು ಪರಿಭ್ರಮಣೆಯ ಕ್ರಮ ಇದರಲ್ಲಿ 6 ಆಗಿರುತ್ತೆ, ಮತ್ತೆ ಕೋನ ಬಂದು 60 ಡಿಗ್ರಿ ಆಗಿರುತ್ತೆ. ಓಕೆ. ಮುಂದಿನ ಒಂದು ಟಾಪಿಕ್ ನೋಡ್ತಾ ಹೋಗೋಣ. ಇಲ್ಲಿಗೆ ಈ ಒಂದು 7ನೇ ತರಗತಿಯ ಏನು MCQ ಸೀರೀಸ್ ಇತ್ತು ಇದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. 3 ಆಯಾಮದ ಆಕೃತಿ ಎಲ್ಲದ್ದು ಯಾವುದು? 3 ಆಯಾಮದ ಆಕೃತಿ ಯಾವುದಲ್ಲ ಇದರಲ್ಲಿ ಅಂದ್ರೆ ಆಯತ. ಓಕೆ. 3 ಆಯಾಮದ ಆಕೃತಿಯ ಚಿತ್ರ ಯಾವುದು ಅಂತ ಕೇಳಿದರೆ ದಟ್ ಈಸ್ ಇದು ಆಪ್ಷನ್ ಡಿ. ಓಕೆ. ಇನ್ನು 175 ಸಿಲಿಂಡರ್ ನ ಚಿತ್ರ ಯಾವುದು ಅಂತ ಕೇಳಿದರೆ ಸಿಲಿಂಡರ್ ನ ಚಿತ್ರ ಯಾವುದು ಅಂದ್ರೆ ಇದು ಸಿಲಿಂಡರ್ ನ ಚಿತ್ರ ಇದು. ಓಕೆ. ಆಪ್ಷನ್ ಬಿ. ಇನ್ನು ಘನದಲ್ಲಿ ಇರುವಂತ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಘನದಲ್ಲಿ ಇರುವಂತ ಶೃಂಗಗಳ ಸಂಖ್ಯೆ 8. ಇನ್ನು 177ನೇ ಪ್ರಶ್ನೆ ವರ್ಗಪಾದ ಗೋಪುರದಲ್ಲಿ ಇರುವಂತಹ ಮುಖಗಳ ಸಂಖ್ಯೆ. ಓಕೆ. ವರ್ಗಪಾದ ಗೋಪುರದಲ್ಲಿ ಇರುವಂತಹ ಮುಖಗಳ ಸಂಖ್ಯೆ ಕೇಳಿದರೆ ಎಷ್ಟು? 5. ಘನವನ್ನ ಉಂಟು ಮಾಡದ ಜಾಲ ಯಾವುದು? ಇದರಲ್ಲಿ ಘನವನ್ನ ಉಂಟು ಮಾಡದೇ ಇರುವಂತಹ ಜಾಲ ಯಾವುದು ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಘನವನ್ನ ಉಂಟು ಮಾಡದೇ ಇರುವಂತಹದ್ದು ಜಾಲ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ. ಈ ಜಾಲಾಕೃತಿಯಿಂದ ಉಂಟಾಗುವಂತಹ ಘನಾಕೃತಿ ಯಾವುದು ಅಂತ ಕೇಳಿದರೆ ದಟ್ ಇಸ್ ವರ್ಗಪಾದ ಗೋಪುರ. ಓಕೆ. ವರ್ಗಪಾದ ಗೋಪುರ. ಈ ಒಂದು ವರ್ಗಪಾದ ಗೋಪುರದಲ್ಲಿ ಮುಖಗಳ ಸಂಖ್ಯೆ ಕೇಳಿದ್ರು ಎಷ್ಟು? 1 2 3 4 5. ಅದೇ ಈ ಒಂದು ಮುಖಗಳ ಸಂಖ್ಯೆ 5. ಇನ್ನು 180ನೇ ಪ್ರಶ್ನೆ ಈ ದಾಳದ ಅಭಿಮುಖವಾಗಿರುವಂತ ಮುಖ ಯಾವುದು ಅಂತ ಕೇಳಿದರೆ ಇದರ ಒಂದು ಅಭಿಮುಖವಾದಂತಹ ಮುಖ ಯಾವುದು ಅಂತ ಕೇಳಿದರೆ ದಟ್ ಇಸ್ ಡಿ. ಎಷ್ಟು? 2 ಇರುತ್ತೆ. ಓಕೆ. ಅಭಿಮುಖವಾಗಿ 2 ಇರುತ್ತೆ. ಒಂದು ಇಟ್ಟಿಗೆಯ ಅಡ್ಡ ಕತ್ತರಿಸುವಿಕೆಯಿಂದ ಪಡೆದ ಅಡ್ಡ ಛೇದ ಯಾವುದು ಏನಾಗಿರುತ್ತೆ ಅಂತ ಕೇಳಿದರೆ ದಟ್ ಇಸ್ ಆಯತ ಆಗಿರುತ್ತೆ. ಒಂದು ದುಂಡಾಗಿರುವ ಸೇಬುವಿನ ಅಡ್ಡ ಕತ್ತರಿಸುವಿಕೆಯಿಂದ ಪಡೆದ ಅಡ್ಡ ಛೇದ ಏನಾಗಿರುತ್ತೆ? ಅದು ವೃತ್ತ ಆಗಿರುತ್ತೆ. ಓಕೆ. ಒಂದು ಶಂಕುವಿನಾಕೃತಿಯ ಐಸ್ ಕ್ರೀಮ್ ಅನ್ನ ಅಡ್ಡ ಕತ್ತರಿಸುವಿಕೆಯಿಂದ ಪಡೆದಂತ ಅಡ್ಡ ಛೇದ ಏನಾಗಿರುತ್ತೆ? ಅದು ಕೂಡ ವೃತ್ತ ಆಗಿರುತ್ತೆ. ಡ್ಯಾಶ್ ಆಕೃತಿಯಲ್ಲಿ ಇರುವಂತ ಘನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 1 2 3 4 5 6 ಎಷ್ಟು ನೋಡಿ 1 1
2 3 4 5 6 7 8 9. Okay, 1 2 3 4 5 6 7 8 9. ಓಕೆ, ಸೊ ಎಷ್ಟು 9. ಇನ್ನು 185ನೇ ಪ್ರಶ್ನೆ, ಈ ಘನಕ್ಕೆ ಅನುರೂಪವಾದಂತಹ ಮೇಲಿನ ದೃಶ್ಯ ಯಾವುದು ಅಂತ ಹೇಳಿದರೆ, ಇದಕ್ಕೆ ಅನುರೂಪವಾದಂತಹ ಮೇಲಿನ ದೃಶ್ಯಕ್ಕೆ ಅನುರೂಪವಾಗಿರುವಂತದ್ದು ಅಂತ ಹೇಳಿದಾಗ ಆಪ್ಷನ್ ಬಿ. ಇನ್ನು 186 ಕ್ವೆಶ್ಚನ್ ನಂಬರ್. ಓಕೆ, ಈ ಘನಕ್ಕೆ ಅನುರೂಪವಾದಂತಹ ಪಾರ್ಶ್ವ ದೃಶ್ಯ ಯಾವುದು ಅಂತ ಕೇಳಿದರೆ, ಪಾರ್ಶ್ವ ದೃಶ್ಯ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸರ್ಕಲ್ ಆಗಿರತ್ತೆ. ಓಕೆ, 187, ಈ ಸಂದರ್ಭದಲ್ಲಿ ಉಂಟಾಗುವಂತಹ ನೆರಳಿನ ಆಕಾರ ಯಾವುದು ಅಂದ್ರೆ ಇವಾಗ ಬೆಳಕಿನಲ್ಲಿ ಅಂದ್ರೆ ನೆರಳಿ ಇದಕ್ಕೆ ಇಲ್ಲೇನು ಒಂದು ಪಿರಮಿಡ್ ಆಕಾರದಲ್ಲಿ ಇದೆಯಲ್ಲ ಅಥವಾ ತ್ರಿಭುಜ ಆಕಾರದಲ್ಲಿ ಅದಕ್ಕೆ ಲೈಟ್ ಬಿಟ್ಟಾಗ ಅದ್ರ ಶಾಡೋ ಯಾವ ತರ ಇರುತ್ತೆ, ಅದು ರೌಂಡ್ ಆಗಿರುತ್ತೆ, ಸರ್ಕಲ್ ಆಗಿರುತ್ತೆ. 188ನೇ ಪ್ರಶ್ನೆ ನೋಡಿ, ಈ ಆಯತ ಘನದ ಸಮಮಿತಿ ರೇಖಾಚಿತ್ರದ ಆಯಾಮಗಳು ಕ್ರಮವಾಗಿ ನಾವು ಹೇಳ್ತಾ ಹೋಗ್ಬೇಕು. ಓಕೆ, 1 2 3 4 5 6 ಸೆಂಟಿಮೀಟರ್, ಆಮೇಲೆ 2 ಸೆಂಟಿಮೀಟರ್, ಅದಾದ್ಮೇಲೆ 3 ಸೆಂಟಿಮೀಟರ್. ಓಕೆ, ಸಮಸ್ಯೆಗಳನ್ನ ಬಿಡಿಸಿ ಅಂತ ಇದೆ 189ನೇ ಪ್ರಶ್ನೆ. ನೀರಿನ ಪೈಪ್ನ ನೆರಳನ್ನ ಮತ್ತು ಮೇಲ್ನೋಟವನ್ನ ಚಿತ್ರಿಸಿ ಅಂತ ಇದೆ. ನೀರಿನ ಪೈಪ್ನ ನೆರಳನ್ನು ಮತ್ತು ಮೇಲ್ನೋಟವನ್ನ ಚಿತ್ರಿಸಿ ಅಂತ ಇದೆ. ನೀರಿನ ಪೈಪ್ನ ನೆರಳಿನ ಚಿತ್ರ ಬರಿಬೇಕಿಲ್ಲಿ. ಅದು ಯಾವ ರೀತಿ ಆಗಿರುತ್ತೆ, ಈ ರೀತಿ ಆಗಿರುತ್ತೆ. ಅದೇ ಮೇಲ್ನೋಟ ಯಾವ ರೀತಿ ಆಗಿರುತ್ತೆ, ಈ ರೀತಿ ಆಗಿರುತ್ತೆ. ಓಕೆ, ತೋರಿಸಿದಂತ ಆಯತ ಘನದ ಸಮಮಿತಿ ರೇಖಾಚಿತ್ರ ಯಾವ ರೀತಿ ಆಗಿರುತ್ತೆ ನೋಡಿ. ಚೌಕುಳಿ ಹಾಳೆಯ ಮೇಲೆ ಕೊಟ್ಟಿರುವಂತಹ ಘನಾಕೃತಿಯನ್ನ ಏನ್ ರಚಿಸ್ತಾರಲ್ವಾ ಅದೇ ತರನೇ ಇರುತ್ತೆ. ಓಕೆ, ಚೌಕಪಾದ ಗೋಪುರದ ಚಿತ್ರ ಬರೆದು ಶೃಂಗಗಳು, ಅಂಚುಗಳು ಮತ್ತು ಮುಖಗಳ ಸಂಖ್ಯೆಯನ್ನ ಬರೆಯಿರಿ ಅಂತ ಇದೆ. ಓಕೆ, ಚೌಕಪಾದ ಗೋಪುರ. ಓಕೆ, ಚೌಕ. ಓಕೆ, ಅದ್ರದ್ದು ಗೋಪುರ ಅಂತ ಹೇಳಿದ್ರೆ ಓಕೆ, ಇದರಲ್ಲಿ ಶೃಂಗಗಳು ಎಷ್ಟು, 5. ಶೃಂಗಗಳು ಎಷ್ಟು, ಇದ್ರದ್ದು 191 ಕ್ವೆಶ್ಚನ್ ನಂಬರ್. ಓಕೆ, ಇದರಲ್ಲಿ ಶೃಂಗಗಳು ಎಷ್ಟು, 5. ಅಂಚುಗಳು ಎಷ್ಟಿದೆ, ಅಂಚುಗಳು 8 ಇದೆ. ಮುಖಗಳ ಸಂಖ್ಯೆ ಎಷ್ಟು, 5. ಓಕೆ, ಯಾವುದಾದರೂ 2 ಘನಾಕೃತಿಗಳನ್ನ ರಚಿಸಿ ಅವುಗಳ ಜಾಲಾಕೃತಿಯನ್ನ ಬರೀರಿ ಅಂತ ಇದೆ ನೋಡಿ. ಸಿಲಿಂಡರ್, ಮೊದಲನೇದಾಗಿ ಸಿಲಿಂಡರ್. ಓಕೆ, ಇದು ಸಿಲಿಂಡರ್ ಅಂತ ಅನ್ಕೊಂಡ್ರೆ ಇದು ಅದರ ಒಂದು ಜಾಲಾಕೃತಿ. ಓಕೆ, ಇನ್ನು ಇದು ಸಿಲಿಂಡರ್, ನೆಕ್ಸ್ಟ್ ಘನ. ಇದು ಅಂತ ಅನ್ಕೊಂಡ್ರೆ ಓಕೆ. ರಾಮು ಆಯತಾಘನಾಕಾರದ ಒಂದು ಪೆಟ್ಟಿಗೆಗೆ ಬಣ್ಣದ ಕಾಗದವನ್ನ ಅಂಟಿಸ್ತಾನೆ. ನಂತರ ಅದರ ಮೇಲ್ಮುಖದಲ್ಲಿ ತನ್ನ ಹೆಸರನ್ನ ಕನ್ನಡದಲ್ಲಿ ಬರೀತಾನೆ. ಸೊ ಪೆಟ್ಟಿಗೆಯ ಮೇಲ್ಭಾಗದ ನೋಟ, ಮುಂಭಾಗದ ನೋಟ ಮತ್ತೆ ಪಾರ್ಶ್ವ ನೋಟಗಳ ರೇಖಾಚಿತ್ರವನ್ನ ರಚಿಸಿ ಅಂತ ಇದೆ. ಆಯತಾಘನಾಕಾರದ ಒಂದು ಪೆಟ್ಟಿಗೆಗೆ ಅಂತ ಹೇಳಿದಾಗ ಸೊ ಅದ್ರದ್ದು ಮೇಲ್ಮುಖದ ನೋಟ ಅಂದ್ರೆ ಆಯತ ಯಾವ ರೀತಿಯಾಗಿರುತ್ತೆ, ಈ ರೀತಿಯಾಗಿರುತ್ತೆ. ಓಕೆ, ಆಯತ ಮುಂಭಾಗದ ನೋಟ ಯಾವ ರೀತಿಯಾಗಿರುತ್ತೆ, ಇದೇ ತರನೇ ಇರುತ್ತೆ. ಓಕೆ, ಪಾರ್ಶ್ವ ನೋಟ ಏನಾಗಿರುತ್ತೆ, ಚೌಕ ಆಗಿರುತ್ತೆ. ಓಕೆ, ಪಾರ್ಶ್ವ ನೋಟ ಚೌಕ ಆಗಿರುತ್ತೆ. ಓಕೆ,
ಎಸ್. ಸೊ ಇಲ್ಲಿಯವರೆಗೆ, ಸೊ ಇಲ್ಲಿಗೆ ಈ ಒಂದು 7ನೇ ತರಗತಿ MCQs ಏನಿತ್ತು ಇದು ಕಂಪ್ಲೀಟ್ ಆಯಿತು. ಓಕೆ, ಮುಂದಿನ ಒಂದು ವಿಡಿಯೋಸ್ ಅಲ್ಲಿ ನಾವು 8ನೇ ತರಗತಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.